ಹಾಯ್ ಎಲ್ಲರಿಗೂ ಸ್ಟಾಕ್ ಮಾರ್ಕೆಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ನಾವು ಮಾರ್ಚ್ 2ನೇ ತಾರೀಕಿಗೆ ಮಾರ್ಕೆಟ್ ಅನಾಲಿಸಿಸ್ ಮಾಡಿದ್ವಿ. ನೀವೇನ್ ನೋಡ್ತಾ ಇದೀರಲ್ಲ ಸ್ಕ್ರೀನ್ ಅಲ್ಲಿ, ಇದು ಮಾರ್ಕೆಟ್ ಅನಾಲಿಸಿಸ್ ಮಾಡಿದ್ವಿ ನಾವು ಮಾರ್ಚ್ 2ನೇ ತಾರೀಕಿಗೆ. ನಾನು ಲಾಸ್ಟ್ 4-5 ಡೇಸ್ ಇಂದ ಮಾರ್ಕೆಟ್ ಅನಾಲಿಸಿಸ್ ಮಾಡ್ತಾ ಬರ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಆ ಎಕ್ಸ್ಪೀರಿಯನ್ಸ್ ನ ಯೂಸ್ ಮಾಡಿಕೊಂಡು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ಬೇಕಂತ ಹೇಳಿ ನನ್ನ ಇಂಟೆನ್ಷನ್ ಇರೋದು. ಅಂಡ್ ನನ್ನ ಸಜೆಷನ್ಸ್ ನಾನು ಸೆಬಿ ರಿಜಿಸ್ಟರ್ಡ್ ಅಲ್ಲ. ಇಟ್ ಈಸ್ ಆಲ್ ಮೈ ಓನ್ ಸ್ಟಡೀಸ್ ಅಂಡ್ ಮೈ ಓನ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಬೇಸ್ಡ್ ಆನ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಐ ಆಮ್ ಶೇರಿಂಗ್ ದಿಸ್ ಇನ್ಫಾರ್ಮೇಶನ್ಸ್. ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಸಪೋರ್ಟ್ ತಗೊಂಡು ಇಲ್ಲಿ ಮಾರ್ಕೆಟ್ 25,000 ಅರೌಂಡ್ಗೆ ಸಪೋರ್ಟ್ ತಗೊಂಡು ಈಗ ಹೋಗಿ ಸಸ್ಟೈನ್ ಆಗಿ ಮೇಲೆ ಹೋಗ್ಬೋದು ಅಂತ ಹೇಳಿದ್ದೆ. ಅದರ್ವೈಸ್ ಇದು ಬ್ರೇಕ್ ಆದ್ರೆ ಫಾಲ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಈಗ ಏನ್ ಮಾಡೋಣ, 5 minutes is the one of the best time frame for intraday ಅಂತ ಹೇಳಿದೀನಿ. ಈ 5 minutes ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ, ನಾನು ನಿಮ್ಗೆ ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಮೇಲೆ ಹೋಗಿ ಕೆಳಗೆ ಬಂದು, ಮೇಲೆ ಹೋಗಿ ಕೆಳಗೆ ಬಂದು, ನಿಮ್ಗೆ ಏನಾದ್ರೂ ಈ ಪಾಯಿಂಟ್ ನ ಬ್ರೇಕ್ಔಟ್ ಮಾಡಿದ್ರೆ ಮಾರ್ಕೆಟ್ ಕೆಳಗೆ ಬರುತ್ತೆ, ಟಿಲ್ 25,000 ತನಕ ಬರುತ್ತೆ ಅಂತ ಹೇಳಿ ಇದೊಂದು ಬ್ಲೂ ಲೈನ್ ನ ನಾನು ನಿಮ್ಗೆ ಡ್ರಾ ಮಾಡಿ ತೋರಿಸಿದ್ದೆ. ಬಟ್ ಈಗ ಇದು ಮಾರ್ಚ್ 2ನೇ ತಾರೀಕು ಏನಾಯ್ತು ಅಂತಂದ್ರೆ, ಮಾರ್ಕೆಟ್ ಏನಾಯ್ತು, ಗ್ಯಾಪ್ ಡೌನ್ ಆಗ್ಬಿಡ್ತು. ಮಾರ್ಕೆಟ್ ಮಾರ್ಚ್ 2ನೇ ತಾರೀಕಿಗೆ ಇಲ್ಲಿಂದ ಸಡನ್ ಆಗಿ ಡೈರೆಕ್ಟ್ ಆಗಿ ಗ್ಯಾಪ್ ಡೌನ್ ಆಗಿ ಓಪನ್ ಆಗುತ್ತೆ. ಓಪನ್ ಆದಾಗ ನಿಮಗೆ ಇದು ನಾನು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ. ನನ್ನ ಜೊತೆಗೆ ನೀವು ಟ್ರೆಂಡ್ ಲೈನ್ ನ ಡ್ರಾ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳಿ. ಮಾರ್ಕೆಟ್ ಫಾಲ್ ಆಯ್ತು ಇಲ್ಲಿ ತನಕ ಫಾಲ್ ಆಯ್ತು. ಮಾರ್ಕೆಟ್ ಫಾಲ್ ಆದ್ಮೇಲೆ ಇಲ್ಲೊಂದು ಬ್ರೇಕ್ ಡೌನ್ ಕೊಡುತ್ತೆ. ಇದೊಂದು ಬ್ರೇಕ್ ಡೌನ್ ಕೊಟ್ಟಾದ್ಮೇಲೆ ನಿಮ್ಗೆ ಮಾರ್ಕೆಟ್ ಸ್ವಲ್ಪ ಬುಲ್ಲಿಶ್ ಆಗಿ ಕಾಣಿಸುತ್ತೆ. 24,700 ಇಂದ 24,900 ತನಕ ಮಾರ್ಕೆಟ್ ಮೇಲ್ ಹೋಗಿದೆ. ಇಲ್ಲಿ ನೋಡಿ, 25,000 ಇಂದ 24,700 ಅಂದ್ರೆ ಇಲ್ಲಿಂದ ಇಲ್ಲಿಗೆ ನಿಮ್ಗೆ 300 ಪಾಯಿಂಟ್ಸ್ ಬಿತ್ತು. ತೋರಿಸ್ತೀನಿ ನಿಮ್ಗೆ. ಇಲ್ಲಿಂದ ನಿಮ್ಗೆ ಇಲ್ಲಿ 300 ಪಾಯಿಂಟ್ಸ್ ಬಿದ್ದಿತ್ತು, ಇಲ್ಲಿಂದ ಇಲ್ಲಿಗೆ ನಿಮ್ಗೆ 200 ಪಾಯಿಂಟ್ಸ್ ರಿಟ್ರೇಸ್ ಆಯ್ತು. ಓಕೆ, ಇದು ಬೈಯಿಂಗ್ ಆಪರ್ಚುನಿಟಿ ಫಾರ್ ಇಂಟ್ರಾಡೇ ಟ್ರೇಡರ್ಸ್ ಇನ್ 5 minutes ಟೈಮ್ ಫ್ರೇಮ್ ಚಾರ್ಟ್ ಅಲ್ಲಿ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಆಪರ್ಚುನಿಟಿ ಯಾರಿಗೆ, ಇಂಟ್ರಾಡೇ ಬಯರ್ಸ್ಗೆ ಬೈ ಮಾಡ್ಲಿಕ್ಕೆ. ಅಂಡ್ ನಾವಿವಾಗ ಮಾರ್ಕೆಟ್ ಏನಾಗುತ್ತೆ ನೆಕ್ಸ್ಟ್ ಡೇ ಅಂತ ನಾವು ಡಿಸ್ಕಷನ್ ಮಾಡೋದಾದ್ರೆ, ಇವಾಗ ಏನಿದು, ಇವತ್ತು ಮಾರ್ಕೆಟ್ ಹಾಲಿಡೇ ಇತ್ತು, ಹೋಲಿ ಪ್ರಯುಕ್ತ. ಟುಮಾರೋ ಮಾರ್ಕೆಟ್ ಏನಾಗುತ್ತೆ ಅಂತ ನೋಡೋದಾದ್ರೆ, ವಿ ವಿಲ್ ಗೋ ಫಾರ್ ಒನ್ ಡೇ ಟೈಮ್ ಫ್ರೇಮ್ ಹೋಗೋಣ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ಏನಾಗಿದೆ, ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಇದು ಬ್ರಷ್ ಕ್ಯಾನ್ಸಲ್ ಮಾಡ್ತೀನಿ. ಇದು ಬ್ರಷ್ ಕ್ಯಾನ್ಸಲ್ ಮಾಡಿ ನಾನು ಓಕೆ ಟ್ರೆಂಡ್ ಲೈನ್ ತಗೊಂತೀನಿ. ಓಕೆ, ಟ್ರೆಂಡ್ ಲೈನ್ ತಗೊಂಡಿದ್ದೀನಿ ಅಂಡ್ ಇದನ್ನ ಎಡಿಟ್ ಮಾಡಿದ್ದೀನಿ. ಓಕೆ, ಇಲ್ಲಿ ನೋಡೋದಾದ್ರೆ ನೀವು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ, ನಿಮ್ಗೆ ಇದು ಆಲ್ಮೋಸ್ಟ್ ಇಲ್ಲಿ ತನಕ ಬಂದಿದೆ. ಇದು 24,623 ತನಕ ಲೋ ಬಂದಿದೆ. ನಿಮ್ಗೆ ಇಲ್ಲಿ ಸಪೋರ್ಟ್ಸ್ ಎಲ್ಲಿ ಬರ್ತಾ ಇದೆ ಅಂತಂದ್ರೆ, ಆಲ್ಮೋಸ್ಟ್ ನಿಮ್ಗೆ ಈ ರೇಂಜ್ ಅಲ್ಲಿ ಸಪೋರ್ಟ್ಸ್ ಇದೆ. ಇಲ್ಲಿ ಬ್ರಷ್ ತಗೊಂಡು ತೋರಿಸ್ತೀನಿ. ಇಲ್ಲಿ ಅದರ್ವೈಸ್ ಹೈಲೈಟರ್ ಐ ವಿಲ್ ಟೇಕ್ ದಿಸ್ ಟೈಮ್. ಹೈಲೈಟರ್ ತಗೊಳ್ಳೋಣ. ಎವ್ರಿ ಟೈಮ್ ಬ್ರಷ್ ತಗೊಂತಾ ಇದ್ದೀವಿ. ದಿಸ್ ಟೈಮ್ ಯು ವಿಲ್ ಟೇಕ್ ಹೈಲೈಟರ್ಸ್. ನೋಡಿ ಇಲ್ಲಿ, ಹೈಲೈಟರ್ ಕಲರ್ ಕಾಣ್ತಾ ಇಲ್ಲ ಕರೆಕ್ಟ್ ಆಗಿ. ಬ್ರಷ್ ತಗೊಳ್ಳೋಣ. ನೋಡಿ, ಇದು ನಿಮಗೆ ಸಪೋರ್ಟ್, ಇದು ಸಪೋರ್ಟ್, ಇದು ಸಪೋರ್ಟ್. ಇದಿಷ್ಟು ಫುಲ್ ಸಪೋರ್ಟ್ ಇದೆ ನಿಮಗೆ ಮಾರ್ಕೆಟ್. ಈ ಲೈನ್ ಫುಲ್ ಸಪೋರ್ಟ್ ಇದೆ. ಆ ಸಪೋರ್ಟಿಗೆ ಆಲ್ರೆಡಿ ಮಾರ್ಕೆಟ್ ಬಂದ್ ಆಗಿದೆ. ಓಕೆ, ಸಪೋರ್ಟ್ ಲೈನಿಗೆ ಆಲ್ರೆಡಿ ಬಂದ್ ಆಗಿದೆ. ನಾನು ನಿಮಗೆ ಟ್ರೆಂಡ್ ಲೈನ್ ಡ್ರಾ ಮಾಡಿ ತೋರಿಸ್ತೀನಿ. ಸಪೋರ್ಟ್ ಆಲ್ರೆಡಿ ತಗೊಂಡ್ಬಿಟ್ಟಿದೆ ಅದು ಆಕ್ಚುಲಿ. ಇದೇನ್ ಸಪೋರ್ಟ್ ಇದೆಯಲ್ಲ, ಈ ಸಪೋರ್ಟ್ ನ ತಗೊಂಡ್ಬಿಟ್ಟಿದೆ ಆಲ್ರೆಡಿ ಮಾರ್ಕೆಟ್ ಇಲ್ಲಿ ತನಕ ಬಂದ್ಬಿಟ್ಟಿದೆ. ಅಂದ್ರೆ ನಿಮ್ಗೆ ಪ್ರಾಪರ್ ಆಗಿ ಹೇಳ್ಬೇಕಂತಂದ್ರೆ, ಈ ಒಂದು ಸಪೋರ್ಟ್ ಇನ್ನು ಸ್ವಲ್ಪ ಕೆಳಗಡೆ ಇದೆ. ಇಲ್ಲಿ ತನಕ 24,300 ತನಕ ಇದೆ. ನಿಮ್ಗೆ ಇಮಿಡಿಯೇಟ್ ಆಗಿ ಅಂತಂದ್ರೆ, ಆಲ್ರೆಡಿ ಒಂದ್ಸರಿ ಟೆಸ್ಟ್ ಮಾಡಿದೆ ಸಪೋರ್ಟ್ ಲೈನ್. ಈ ಸಪೋರ್ಟ್ ಲೈನ್ ಬರೋದು ನಿಮ್ಗೆ, ಈ ಸಪೋರ್ಟ್ ಲೈನ್ ಇದೆಯಲ್ಲ, ಈ ಸಪೋರ್ಟ್ ಲೈನ್ ಬರೋದು ನಿಮ್ಗೆ. ಅದನ್ನ ಡ್ರಾ ಮಾಡ್ತೀನಿ. ಟ್ರೆಂಡ್ ಲೈನ್ ತಗೊಂಡಿದ್ದೀನಿ ಇವಾಗ. ಇದು ನಿಮ್ಗೆ 24,600 ಇದು ನಿಮ್ಗೆ ಇಮಿಡಿಯೇಟ್ ಸಪೋರ್ಟ್. ಅದಾದ್ಮೇಲೆ 24,354 ಸಪೋರ್ಟ್ ಇರೋದು. ನನ್ನ ಒಂದು ಸಜೆಷನ್ ಏನಂದ್ರೆ,
ಯಾರೂ ನೀವು ಟ್ರೇಡ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ವಾರ್ ಟೆನ್ಷನ್ಸ್ ತುಂಬಾ ಇದೆ. ಇದನ್ನ 1 hour ಟೈಮ್ ಫ್ರೇಮ್ ಅಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ. ವಾರ್ ಟೆನ್ಷನ್ಸ್ ತುಂಬಾ ಇದೆ. ಸೊ ಮಾರ್ಕೆಟ್ ಇನ್ನ ಸ್ಟಿಲ್ ಡೌನ್ ಹೋಗೋ ಚಾನ್ಸಸ್ ಇದೆ ಅಂಡ್ ಡೌನ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂಡ್ ನಿಮ್ಮ ದುಡ್ಡನ್ನ ನೀವು ಲಾಸ್ ಮಾಡ್ಕೊಂತೀರಾ ಸುಮ್ಮನೆ. ಸೊ ನಿಮ್ಗೆ ಏನೋ ಎಲ್ಲೋ ಒಂದ್ ಕಡೆ ನಿಮ್ಗೆ ಮೇಲ್ ಹೋಗುತ್ತೆ ಮಾರ್ಕೆಟ್ ಅಂತೇಳಿ ಇನ್ವೆಸ್ಟ್ ಮಾಡ್ತೀರಾ, ಅದು ಮತ್ತೆ ಡೌನ್ ಹೋಗುತ್ತೆ. ಸೊ ಈ ತರ ನಿಮ್ಗೆ ಪ್ರಾಬ್ಲಮ್ಸ್ ಕೊಡ್ತಾ ಹೋಗುತ್ತೆ. ಸೊ ಈಗ ನಾನು ಇದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ನಿಮಗೆ, ಇದನ್ನೆಲ್ಲ ಕ್ಲಿಯರ್ ಮಾಡಿ ಸೊ 1 day ಟೈಮ್ ಫ್ರೇಮ್ ಅಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ ಹೇಗ್ ಬರುತ್ತೆ ಅಂತ ಹೇಳಿ. ಸೊ 1 day ಫ್ರೇಮ್ ಅಲ್ಲ, 1 hour ಟೈಮ್ ಫ್ರೇಮ್ ಅಲ್ಲಿ ತಗೊಂಡಿದ್ದೀನಿ ಇವಾಗ. ಸೊ 1 day ಟೈಮ್ ಫ್ರೇಮ್ ತಗೊಂಡು ಸೊ ನಿಮ್ಗೆ ನಾನು ತೋರಿಸೋದಾದ್ರೆ ಮಾರ್ಕೆಟ್ ಏನಾಗಿದೆ ಅಂತಂದ್ರೆ ರೀಸೆಂಟ್ ಆಗಿ, ಸೊ ಇಲ್ಲಿ ನೋಡಿ ಆರೋ ತಗೊಂತೀನಿ. ಮಾರ್ಕೆಟ್ ಡೌನ್ ಟ್ರೆಂಡ್ ಬಂತು ಅಂಡ್ ಅಪ್ ಟ್ರೆಂಡ್ ಹೋಯ್ತು ಅಂಡ್ ಒನ್ಸ್ ಅಗೇನ್ ನಿಮ್ಗೆ ಅಪ್ ಟ್ರೆಂಡ್ ಹೋದ್ರೂ ಅದು ಮ್ಯಾಕ್ಸಿಮಮ್ ಇಲ್ಲಿ ತನಕ ಹೋಗುತ್ತೆ. ಇಲ್ಲ ಅಂತಂದ್ರೆ ನಮ್ಮ ಮಾರ್ಕೆಟ್ ಸೆಂಟಿಮೆಂಟ್ ಇರೋದ್ರಿಂದ ಸೊ ಇದು ನಿಮ್ಗೆ ಇನ್ನೂ ಡೌನ್ ಬರ್ತಾ ಹೋಗುತ್ತೆ. ಸೊ ನಮ್ಮ ಗ್ಲೋಬಲ್ ಮಾರ್ಕೆಟ್ಸ್ ಪ್ರಕಾರ ಸೊ ಮಾರ್ಕೆಟ್ ಡೌನ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂಡ್ ನಾಳೆ ನಿಮಗೆ ಮಾರ್ಕೆಟ್ ಏನಿಲ್ಲ ಅಂದ್ರೂ ಒಂದು 200-300 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಗೋ ಚಾನ್ಸಸ್ ಇದೆ. ಸೊ ನೀವು ಸೆಲ್ಲಿಂಗ್ ಫ್ರೆಶ್ ಸೆಲ್ಲಿಂಗ್ ಏನು ಮಾಡಕ್ ಹೋಗ್ಬೇಡಿ ಅಂಡ್ ಫ್ರೆಶ್ ಬೈಯಿಂಗ್ ಕೂಡ ಏನು ಮಾಡಕ್ ಹೋಗ್ಬೇಡಿ, ಸುಮ್ಮನೆ ಮಾರ್ಕೆಟ್ ನ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾ. ಸೊ ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ ನಾಳೆನೂ ಮಾರ್ಕೆಟ್ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇರುತ್ತೆ. ಸಮ್ 200 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನಿಂಗ್ ನೋಡ್ಲಿಕ್ಕೆ ಸಿಗುತ್ತೆ ನಮಗೆ ಅಂಡ್ ಇಮಿಡಿಯೇಟ್ ಬೈ ಮಾಡಕ್ ಹೋಗ್ಬೇಡಿ ಅಂಡ್ ಫ್ರೆಶ್ ಸೆಲ್ ಮಾಡಕ್ ಹೋಗ್ಬೇಡಿ. ಸೊ ಇಟ್ ಈಸ್ ನಾಟ್ ಸೇಫ್ ಫಾರ್ ಟ್ರೇಡರ್ಸ್. ಸೊ ನಿಮ್ಮ ಒಂದು ಕಷ್ಟಪಟ್ಟು ದುಡ್ಡಿರೋ ಒಂದು ದುಡ್ಡನ್ನ ಲಾಸ್ ಮಾಡ್ಕೋಬೇಡಿ. ಸೊ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಸೊ ಮಾರ್ಕೆಟ್ ನ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ಟುಮಾರೋ ದೇರ್ ವಿಲ್ ಬಿ ನೋ ಟ್ರೇಡ್ ಅಂತ ಹೇಳ್ತೀನಿ. ನನ್ನ ಪ್ರಕಾರ ನಿಮ್ಗೆ 5 minutes ಟೈಮ್ ಫ್ರೇಮ್ ಅಲ್ಲಿ ಏನಾದ್ರು ಆಪರ್ಚುನಿಟಿ ಸಿಕ್ಕರೆ ತಗೋಬಹುದು, ಬಟ್ ಕಂಡೀಷನ್ಸ್ ಆರ್ ನಾಟ್ ಗುಡ್. ಸೊ ಬೆಟರ್ ಟು ನಾಟ್ ಟು ಟೇಕ್ ಎನಿ ಟ್ರೇಡ್ ಅಂತ ಹೇಳ್ತೀನಿ. ಸೊ ಇದೇ ತರ ನಿಮ್ಗೆ ಕಂಟೆಂಟ್ಸ್ ನ ತಗೊಂಡ್ ಬರ್ತಾ ಇರ್ತೀನಿ, ನಿಫ್ಟಿ ಅನಾಲಿಸಿಸ್ ಮಾಡ್ತಾ ಇರ್ತೀನಿ. ಸೊ ನಿಮ್ಗೆ ಯಾವ್ದಾದ್ರು ಟಾಪಿಕ್ ಮೇಲೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.